ಪರಂಪರೆ ತುಳುನಾಡದ ಕೃಷಿ ಪರಂಪರೆ ಪರಂಪರೆಯ ಕಂಬಳನ್ನು ಹೊರತಂದಿಲ್ಲ. ಆ ಮೂಲಕ ತುಳು ಮಣ್ಣದ ಒಂದು ನೈಜ ಜನಪದ ಪಕ್ಕ ನೈಜವಾಯಿನ ಅಪ್ಪಲ್ಲ ಈ ಕೃಷಿ ಭೂಮಿನ ಕೆಲವೊಂದು ಪುಣತಿನ ಜನಕಲ ಪರವಾದ ಪಾತಿರಿಯರ ಮುರಾಣಿ ನರಂಗಾಡಿ ಮುರಾಣಿ ಆ ಒಂದು ಊರದ ಈ ಭಾಗದ ಪುಣಂತಿನ ಜಪ್ಪಿನ ಮಗಳ ಒಂದು ಕಂಬಳ ಅಲ್ಲಿಗೆ ಶಾಸಕರ ನಕಲು ಮುಂಡಾಸು ಕಟ್ಟುದು ಆ ಕಂಬಳದ ಕರೆಕ್ಕೆ ಜಪ್ಪು ಭೂಮಿದ ಅತಿಕ್ರಮಣ ಹೊಸ ಭೂಮಾಲಿಕ ವರ್ಗ ಹೃದಯದ ಬಗ್ಗೆ ಮುಗುಲು ಪಾತಿರಂದಲ್ಲರ ಮುಗುಲು ವಾವತಿ ಸಂಸ್ಕೃತಿ ದಾಯಕ ಅಂಬಲಮಗರು ಭೇಟಿ ಕೊಡ್ತಿದ್ದೇವೆ ಮುಗುಲ್ದಾಯಕ ಬೆಲ್ಮಗ ಭೇಟಿ ಕೊಡ್ತಿದ್ದೇವೆ ಇಷ್ಟ ಇಂಗ್ಲಿಷ್ ಗೊತ್ತುಪಡಿಸಿದ ಮಾಹಿತಿ ಪ್ರಕಾರ 200 ಎಕರೆ ಜಾಸ್ತಿ ಜಮೀನು ಈ ಮೂಜಿ ಗ್ರಾಮಕ್ಕೆಲ್ಲ ಆಸ್ತಿಯಾಗಿ ಪರಿವರ್ತನೆ ಆಗ್ತದೆ. ಏದಕ್ಕೆ ಖರೀದಿ ಮಾಡ್ತೇವೆ ಒಂಜಿ ಫ್ರೆಂಡ್ಸ್ಗೆ ಇನಿ ಕುಡ್ಲದ ಮೂಲೆ ಹೋಗೋಣಲ್ಲ 1 ಲಕ್ಷ ತೆಗೆದಿರ್ತಾರೆ. ಅಂಬಲಮಗಡ ಹೋದ ರೈತರ ಕೇಳಲ ಉಳ್ಳರತ್ತ ಒಂಜಿ ಸೆನ್ಸಿಗೆ 1,000 ಶುರು ಮಾಡ್ತಾರೆ ಮಕ್ಕಳು. 1 ಎಕರೆಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಡ್ತು ಮಿಗಿಲ ಜಮೀನಿಗೆ ವ್ಯಾಲಿ ಇಜ್ಜಿ ಮಿಗಿಲ ಜಮೀನಿಗೆ ರೋಡ್ ಇಜ್ಜಿ ಮಿಗಿಲ ಜಮೀನು ಅಭಿವೃದ್ಧಿ ಆಪುಜಿ ಪಂಪಂಚಿನ ಪದಾರ್ಥ 2,00,000 ರೂಪಾಯಿ ಮಾತ್ರ ರೇಟ್ ಇಪ್ಪುನು. ಇಷ್ಟೆಲ್ಲ 1 ಎಕರೆಗೆ 4 ಲಕ್ಷ ಅತ್ತಂದಾಂಡ 5 ಲಕ್ಷ ಮುಟ್ಟ ಮಾತ್ರ ರೇಟ್ ಬರ್ತೇವೆ. ಅತ್ತಂದಾಂಡ 2 ವರ್ಷ ಡೆವಲಪ್ಮೆಂಟ್ ಪಕ್ಕ ಮುಕ್ಕಲ ರೇಟ್ ಸುತ್ತಮುತ್ತ 4 ಲಕ್ಷ 5 ಲಕ್ಷ ಒಪ್ಪುಂಡು ನಮ್ಮ ಭೂಮಿ ಕೊಡ್ತಿನ ಬಡಪಾಯಿ ಜನಕ್ಕೂ ಎಕರೆಗಟ್ಟಲೆ ಭೂಮಿ ದಣಿನಕ್ಕೂ ಮುಕ್ಕಲು ಸ್ಪೀಕರ್ ಪೋಸ್ಟ್ ಉಳ್ಳೇ ಬಾರಿ ಮಲ್ಲ ಪೋಸ್ಟ್ ಬೆಲ್ಮದ ವಾವುಲು ಪುಣಂತಿನ ಕಾಲ್ ದಾರಿನ ದರ್ತೊಂದುಳ್ಳೇ ಕೃಷಿಕರ ರೈತರ ಮಧ್ಯೆ ಬೋಪುಣಂತಿನ ಬದುಕು ಅತ್ತನಾರ ನೀರು ಹರಿದು ಬೋಪುಣಂತಿನ ಒಂದು ಸೋಡಲಾದುಪ್ಪು ಎಂಚಾಯ್ತು ಅತಿಕ್ರಮಣ ಒಂದು ನೆಂಚೆ ಮೂಚನ್ನುಳ್ಳೇ ಬಂದು 1 ದಿನ ಶಾಸಕ ಕಾದೂರು ಪಂಚಾಯತ್ಗೆ ಪೋಲೆ ಏತು ಸಲ ಈ ಮಣ್ಣದ ಒಂದು ರಾಜಕಾರಣದ ವಿರುದ್ಧ ಪಾತ್ರಿಯರು ದಿನಕ್ಕೆ 100 ಗಟ್ಟಲೆ ಟಿಪ್ಪರ್ಲು ರೋಡ್ ಗಟ್ಟಲೆ ಮಣ್ಣೆಲ್ಲ ಪಾಡೊಂದು ರಾತ್ರಿ ಬಗೆಲ್ಲ ಆ ರೋಡ್ ಹುಡುಕೊಂಡು ಏರು ಬಿಡೋದು ಯಾರು ಪಡೋದಿಲ್ಲ ಎಂದು ಹೋರಾಟ ಮಂತ್ರಲ್ಲ ಪ್ರತಿಭಟನೆ ಬ್ಯಾಂಕೆಲ್ಲ ಬರುವುದು ಜನನಾಕ್ರಮಣಗಳು ಕ್ರಿಮಿನಲ್ ನಕಲು ಹೋರಾಟ ಮಂತ್ರ ನೀವು ಎಫ್ಐಆರ್ ಮಾಡುವರೆ ನಾಳೆ ಎಫ್ಐಆರ್ ಮಾಡಿದ ಆನಂದಪ್ಪು ಬೆಲ್ಮಡಪ್ಪು ಮುನ್ನೊಳ್ಳಪ್ಪು ಈ ಭೂದಂಡ ಬಂತೊಂದು ಪುಣಕಲ್ಲ ಬಡವರ ಭೂಮಿನ ಅತಿಕ್ರಮಣ ಬಂತೊಂದು ಪುಣಕಲ್ಲ ಅಗ್ಲಿಗೆ ಅತ್ಯಂತ ಅಗ್ಗಡ ಅಂಬ್ಲಮಗದ ರೈತರ ನಕಲು ಇನಿ ಕೂಡ ಗುಲಾಮರಾಪುಣಂತಿನ ಕೂಲಿಕಾರರಾಪುಣಂತಿನ ಜನ ಪರಿಸ್ಥಿತಿ ಉಂಟು ಒಂದೊಂದು ಇಲ್ಲకపోదు ತುಲೆ ಒಂದು ಸಂದರ್ಭ ಭಾರಿ ಹೆಮ್ಮೆಡೆ ಭೂಮಿನ ಪಡುತ್ತದೆ ಹೋರಾಟದ ಮೂಲಕ ಭೂಮಿನ ಪಡುತ್ತದೆ ಕೃಷಿ ಮಾಡ್ತದೆ ಅದಕ್ಕೆ ಸಂಸಾರ ಕಟ್ಟೊಂದಿಕ್ಕಿನಗಳು ಇನಿ ಸುತ್ತಮುತ್ತ ಪುಣಂತಿನ ಮೆಡಿಕಲ್ ಕಾಲೇಜ್ ಆ ಕಾಲೇಜ್ ಈ ಕಾಲೇಜ್ ಆಸ್ಪತ್ರೆ ನಡೆ ಇನಿ ಕೂಲಿಗೆ ಬೇಲೆ ಮಾಡ್ತಂದಿಲ್ಲರು ಹೌಸ್ ಕೀಪಿಂಗ್ ಬೇಲೆ ಮಾಡ್ತಂದಿಲ್ಲರು ನೆಲ ಹೊಚ್ಚಿನ ಬೇಲೆ ಹೋಗುತ್ತಿಲ್ಲರು ಅದು ಗುಲಾಮರು ಸ್ವೀಪರ್ ನಕಲಾಯ್ತು ಈ ಬದುಕಿಗೂ ಕೂಡ ಭೂಮಿ ರೈತರ ಬೇಡಿಕೆ ಬಹಳ ಸ್ಪಷ್ಟ. ಈ ಭೂ ಹಗರಣ ಭೂಮಾಫಿಯಾದ ಬಿರುಡು ಹೊಲಮಲ್ಲ ಸಕ್ಕರೆ ಬಂತು ಅನುಮಾನಗಳು ಏನೋ ಬ್ರೋಕರ್ನಗಳು ಮಲಮಲ್ಲ ಕಾಳು ಬರ್ತಾರೆ ರೋಡ್ ಇಚ್ಚಿ ನಿಗಲ ಭೂಮಿನ ಹೇಳಿಗಳ ಪರಿಚಿ ಪಂಜಾಬ್ ರೀತಿಯಲ್ಲಿ ಧಮ್ಕಿನ್ ಪಾಡ್ಪಾದು ಅಗಲ ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ರೆ ಅವನ್ನ ಚೂಸ್ ಮಾಡ್ತದೆ ವ್ಯಾಪಾರ ಪ್ಯಾಕೇಜಿನ ಬರಬಹುದು ಭೂಮಿ ಲೆಕ್ಕಲಾಗಲಿಲ್ಲ ಅದೆಲ್ಲ ಸಂಪರ್ಕ ಹೋದ ದುಡ್ಡು ಜಮೀನು ತಣಿತ್ತು ಆಡನೆ ರೆಕಾರ್ಡಿಂಗ್ ಮಾಡ್ಬೋದು ಈ ಕೈಕಾಕತ್ತಿಡು ಜಾಗದ ಬೀದಿ ಮಾತಾಡ್ತೀರ ಇದು ಇನಿ ಅಂಬ್ಲಮಗರದು 300 ಬೆಲ್ಮರ್ದು ಕುಡ್ಲ ಬರ್ತಂದ ನಾನೊಂದು ದಿನ ಮಿಗುಲು ಇದೇ ರೀತಿ ಸಮಸ್ಯೆಯನ್ನು ಬಗೆಹರಿಸಂದ ಇಂಚನೆ ದುಂಪಾರನ್ನ ನಾನೊಂದು ದಿನಗಳು ಕರೆ ಕೊಡ್ಪ ಅಂಗುಲು ಬೆಲ್ಬ ಚಲೋ ಕರೆ ಕೊಡ್ಪ ಅಂಬ್ಲಮಗರು ಚಲೋ ಕರೆ ಕೊಡ್ಪ ಕೂಡಲರ್ಸು ಸಾರ ಜನ ಸುಧಾರಿಸೋದು ಈ ಅತಿಕ್ರಮಣದ ವಿರುದ್ಧ ಭೂಮಾಫಿಯಾದ ವಿರುದ್ಧದ ಹೋರಾಟಕ್ಕೆ ಅಂದರೆ ಅಂಬ್ಲಮಗರು ಬೆಲ್ಮ 300 ಗ್ರಾಮಗಳು ಒಂದು ಕಾಲದಲ್ಲಿ ಬಹಳ ದೊಡ್ಡ ರೈತ ಹೋರಾಟದ ಕೇಂದ್ರ. ಹೌದು, ಭೂ ಸುಧಾರಣೆ ಸಂದರ್ಭದಲ್ಲಿ ನಡೆದ ಹೋರಾಟದಿಂದ ಆ ಭಾಗದ ಕೃಷಿ ಕೂಲಿಕಾರರಿಗೆ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಸಿಕ್ತು. ಉಳುವಣೆ ಒಲೆದೊಡಿ ಅನ್ನುವಂಥ ಇದರಲ್ಲಿ ಈಗ ಆ ಗ್ರಾಮದ ಸುತ್ತಮುತ್ತ ಬಹಳ ದೊಡ್ಡ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಬೆಳೆದಿದೆ. ಶಿಕ್ಷಣ ಸಂಸ್ಥೆಗಳು, ಮೆಡಿಕಲ್ ಕಾಲೇಜುಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಈ ಗ್ರಾಮದ ಸುತ್ತಮುತ್ತವೇ ಇರುವಂಥ ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚಿದೆ. ಅದರಿಂದಾಗಿ ಅಲ್ಲಿ ಭೂಮಿಯ ಇದು ಗಗನಕ್ಕೇರಿದೆ. ಇವತ್ತು ಈ ಒಂದು ಅಂಬ್ಲಮಗರು ಗ್ರಾಮ ಅಂತಲ್ಲ, ಸುತ್ತಮುತ್ತ ಮಂಜನಾಡಿ, ನರಂಗಾಣ ಎಲ್ಲ ಕಡೆ 100 ಎಕರೆ ಜಮೀನು ಕಳೆದ 10 ವರ್ಷಗಳಿಂದ 10-15 ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ. ನಿಗೂಢವಾದ ವ್ಯಕ್ತಿಗಳು, ಬ್ರೋಕರ್ಗಳು ಅಲ್ಲಿ ಬಂದು ಅತ್ಯಂತ ಕಡಿಮೆಗೆ ಒಂದು ಸೆನ್ಸಿಗೆ 10 ವರ್ಷದಿಂದ 1,500 2,000ಕ್ಕೆ ಅಂದರೆ 1 ಎಕರೆಗೆ 2 ಲಕ್ಷಕ್ಕೆಲ್ಲ ಭೂಮಿ ಖರೀದಿ ಮಾಡಿದ್ದಾರೆ.
ಈಗಲೂ ಹೆಚ್ಚು ಅಂದರೆ ಒಂದು 40 ಲಕ್ಷ 35 ಲಕ್ಷಕ್ಕೆ ಎಕರೆ ಖರೀದಿ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಡೆವಲಪ್ ಮಾಡಿದ ಮೇಲೆ ಅದು ಒಂದು ಎಕರೆಗೆ 4 ಕೋಟಿ 3 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಇವತ್ತು ಆ ರೀತಿ 10 ವರ್ಷದಿಂದೆಲ್ಲ ಕೊಟ್ಟವರು ಪಾಪ ಎಕರೆಗಟ್ಟೆ ಭೂಮಿಯನ್ನು 1 ಲಕ್ಷ 2 ಲಕ್ಷ 3 ಲಕ್ಷಕ್ಕೆ ಕೊಟ್ಟು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಆ ಭೂಮಿಯ ಮೌಲ್ಯ ಕೋಟ್ಯಾಂತರ ರೂಪಾಯಿ ಏರಿಕೆ ಆಗಿದೆ. ಇದು ಒಂದು ಕಡೆ. ಇವತ್ತು ಅಮ್ಲಮಗರ್ನಲ್ಲಿ ಯಾರು ಖರೀದಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರೋ ಒಂದು ನಿಗೂಢ ವ್ಯಕ್ತಿಗಳು, ಬಲಾಢ್ಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ. ಅವರು ಸ್ಥಳೀಯ ಕೆಲವು ಏಜೆಂಟರನ್ನು ಇಟ್ಕೊಂಡು ನಿಮ್ಮ ಜಮೀನಿಗೆ ರಸ್ತೆ ಇಲ್ಲ, ನಿಮ್ಮ ದಾಖಲೆ ಸರಿ ಇಲ್ಲ, ನಿಮ್ಮ ಕುಟುಂಬದಲ್ಲಿ ಡಿಸ್ಪ್ಯೂಟ್ ಇದೆ ಮತ್ತು ನೀವು ಯಾವುದೋ ಇದರಿಂದ ಪತ್ರದಲ್ಲಿ ಮಾತ್ರ ಬರೆದು ದಾಖಲೆ ಮಾಡಿದ್ದೀರಿ, ಅದರಿಂದಾಗಿ ನಿಮ್ಮ ಜಾಗ ಸಮಸ್ಯೆ ಆಗ್ತದೆ, ನಮಗೆ ಕೊಡಿ ಅಂತ ಹೇಳ್ಕೊಂಡು ಸುತ್ತಮುತ್ತ ಎಲ್ಲ ಖರೀದಿ ಮಾಡಿಕೊಂಡು ಬಾಕಿಯವರು ಕೊಡೋದು ಅನಿವಾರ್ಯ ಸ್ಥಿತಿ ಮಾಡಿದ್ದಾರೆ. ಈಗಲೇ ಒಂದು 180 ಎಕರೆ ಜಮೀನು ಈಗಾಗಲೇ ಖರೀದಿ ಮಾಡಿ ಆಗಿದೆ. ಇನ್ನೂ ಮತ್ತೆ ಮಧ್ಯದಲ್ಲಿರುವವರನ್ನೆಲ್ಲ ಎದುರಿಸಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ಉಲ್ಲಾಲ ಗ್ರಾಮದಲ್ಲಿ ಎಲ್ಲಿ ಹೋದರೂ ಎಕರೆಗೆ ಒಂದು ಸೆನ್ಸಿಗೆ ಒಂದು 2 ಲಕ್ಷದಿಂದ 10 ಲಕ್ಷದವರೆಗೆ ರೇಟ್ ಇದೆ. ಇವರು ಗರಿಷ್ಠ ಕೊಡೋದು 40,000 ಒಂದು ಸೆನ್ಸಿಗೆ ಕೊಡುವಂಥ ಅನಿವಾರ್ಯ ಸೃಷ್ಟಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಈ ಹಿಂದೆ ಎಲ್ಲ 30, 40, 50 ವರ್ಷಗಳ ಹಿಂದೆ ಆಗ ಜಮೀನಿನ ಮಾಲಕರ ಜೊತೆ ಏನು ಬರೀ ಕಾಗದದಲ್ಲಿ ಕೈ ಕಾಗಜ ಅಂತ ಹೇಳ್ತಿದ್ರು. ಅದರಲ್ಲಿ ಬರೋದು ಒಂದಿಷ್ಟು ಭೂಮಿಯನ್ನು ಖರೀದಿ ಮಾಡಿ ಮನೆಗಿನೆಲ್ಲ ಕಟ್ಟಿ ಕೂತಿದ್ದಾರೆ. ಇವತ್ತು ಅವರನ್ನು ಅಲ್ಲೇ ಬಿಟ್ಟು ಅದರ ಮೂಲ ಓನರ್ನ ಕುಟುಂಬಸ್ಥರನ್ನು ಹಿಡಿದು ಅವರ ಹತ್ರ ಈ ಭೂಮಾಫಿಯಾ ನೇರವಾಗಿ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ. ಇವರಿಗೆ ಚಿಕ್ಕಾಸು ಪರಿಹಾರ ಕೊಡ್ತೀವಿ, ಇವರನ್ನು ಹೊರಗಡೆ ಆಗ್ತಾ ಇದ್ದಾರೆ. ಇವರಿಗೆ ಗೊತ್ತೇ ಇರೋದಿಲ್ಲ. ಈ ರೀತಿ ನಡೀತಾ ಇದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ ಅಲ್ಲಿ ಕೃಷಿ ಭೂಮಿಯ ಮಧ್ಯೆ ಕಾಲು ಸಂಕ ಕಟ್ಟಿದೆ. ನೀರು ಹರಿಯುವಂಥ ತೋಡು ಚರಂಡಿಗಳಿದ್ದಾವೆ. ಇದು ಮತ್ತೆ ಸಣ್ಣ ಪುಟ್ಟ ರಸ್ತೆಗಳಿದೆ. ಅದೆಲ್ಲವನ್ನು ಬುಲ್ಡೋಜ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರದ್ದೇ ದೊಡ್ಡ ಸಾಮ್ರಾಜ್ಯ. ಅದರ ಮೇಲೆ ಬಂದಿರುವಂಥ ಸರ್ಕಾರಿ ಸಂಕ, ಈ ಬದು, ಸೇತುವೆ, ಕಾಲ್ದಾರಿ ಎಲ್ಲ ನಾಶ ಮಾಡಿ ಹೋಗ್ತಾ ಇದ್ದಾರೆ. ಅದರಿಂದಾಗಿ ಸುತ್ತಲಿರುವಂಥ ಜನರಿಗೆ ಬಹಳ ಗಂಭೀರವಾದ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಮಾತ್ರ ಅಲ್ಲದೆ ಹಗಲು ರಾತ್ರಿ ಮಣ್ಣು ತಂದು ಡಂಪ್ ಮಾಡ್ತಾ ಇದ್ದಾರೆ, ಮಣ್ಣು ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದಾಗಿ ಧೂಳಿನಿಂದ ಅಸಹನೀಯ ಪರಿಸ್ಥಿತಿ. ಎಲ್ಲರೂ ಕೂಡ ಗಂಭೀರವಾದಂಥ ವಿವಿಧ ರೀತಿಯಾದಂಥ ಕಾಯಿಲೆಗಳಿಗೆ ಗುರಿಯಾಗಿದ್ದಾರೆ. ಇನ್ನು ಉಳಿದಿರುವಂಥ ಜಮೀನು, ಇವರಿಗೆ ಭೂಮಿಯನ್ನೆಲ್ಲ ಲೆವೆಲ್ ಮಾಡಿ ಸಮತಟ್ಟು ಮಾಡ್ತಾ ಇರೋದ್ರಿಂದ ಅಲ್ಲಿ ಉಳಿದಿರುವಂಥ ಕೃಷಿ ಭೂಮಿ ಏನಿದೆ ಅಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಒಂದು ಪರಿಸ್ಥಿತಿ, ತೋಡುಗಳೆಲ್ಲ ಹೋಗಿರೋದ್ರಿಂದ ಕೆಳಗಡೆ ಇರುವಂಥ ಮನೆಗಳು, ಭೂಮಿಗಳು ನೀರಿನಿಂದ ಮುಳುಗಡೆ ಆಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಇದೆ. ನಾವು ಕೂಡ 10 ತಿಂಗಳಿಂದ ಜಿಲ್ಲಾಧಿಕಾರಿಗೆ ಲಿಖಿತವಾಗಿ ಹೋರಾಟ ಸಮಿತಿಯ ಮೂಲಕ ಲಿಖಿತವಾದ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತಿನವರೆಗೆ ಏನೂ ಮಾಡಿಲ್ಲ. ಇವರಿಗೆ ರಾಜಕೀಯ ಬಲ ಇದೆ. ರಾಜಕೀಯ ಬಲ ಇಟ್ಕೊಂಡು ಇವರು ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದೇ ಆಟ, ಅವರು ಆಡಿದ್ದೇ ಆಟ. ನಿಜವಾದ ಮೂಲ ಯಾರಿಗೆ ಖರೀದಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವ ಮೆಡಿಕಲ್ ಕಾಲೇಜಿನವರಿಗೆ ಖರೀದಿ ಮಾಡ್ತಾ ಇದ್ದಾರೆ, ಯಾವ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಖರೀದಿ ಮಾಡ್ತಾ ಇದ್ದಾರೆ, ಏನು ಭಾಳ ದೊಡ್ಡ ಉದ್ಯಮ ಬರ್ತದೆ, ಏನೂ ಇಲ್ಲ. ಯಾರೋ ಬ್ರೋಕರ್ಗಳು ಬರೋದು, ಖರೀದಿ ಮಾಡೋದು, ಒಂದು 25 ಎಕರೆ 50 ಎಕರೆ 100 ಎಕರೆ 150 ಎಕರೆ ಆದಮೇಲೆ ಅದನ್ನು ಇಂಥ ದೊಡ್ಡ ಮಾಲೀಕರುಗಳಿಗೆ ಅವರ ಪರವಾಗಿ ಮಾಡಿರ್ತಾರೆ, ಅವರಿಗೆ ವರ್ಗಾಯಿಸೋದು. ಮತ್ತು ಯಾರ ಹತ್ರನೂ ಮಾತಾಡುವ ರೀತಿಯಲ್ಲಿಲ್ಲ. ಮತ್ತು ನಾಳೆ ಇವರು ಅಲ್ಲಿ ಬರುವಂಥ ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವರಲ್ಲಿ ಟಾಯ್ಲೆಟ್ ತೊಳೆಯುವಂಥ ಕೆಲಸ, ಅಲ್ಲಿ ಸ್ವೀಪರ್ ಕೆಲಸಗಳನ್ನು ಮಾಡಬೇಕು, ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳನ್ನು ಮಾಡಬೇಕು. ಇವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಮನೆ ಕೂಡ ಇರಲ್ಲ. ಬಾಡಿಗೆ ಮನೆ ಮಾಡುವ ಅಂದರೆ ಅಲ್ಲಿ ಈ ಅಭಿವೃದ್ಧಿಯಿಂದಾಗಿ ಬಾಡಿಗೆ ದರ ಕೂಡ ಗಗನಕ್ಕೇರಿರ್ತದೆ. ಅದರಿಂದಾಗಿ ನಾವು ತುಂಬ ವರ್ಷದಿಂದ ಕಾದ್ವಿ. ಅಲ್ಲಿ ದೋಣಿ ಎಬ್ಬಿಸಲಿಕ್ಕೂ ಬಿಡಲ್ಲ. ಹೋರಾಟಕ್ಕೆ ಇಳಿತೀವಿ ಅಂತ ಹೇಳಿದರೆ ಬೆದರಿಕೆ ಆಗ್ತಾರೆ. ನಿಮ್ಮ ಜಮೀನು ಸಮಸ್ಯೆ ಬೀಳುತ್ತಾ, ನಿಮ್ಮ ಜಮೀನು ಖರೀದಿ ಮಾಡೋದಿಲ್ಲ, ನಾಳೆ ನಿಮ್ಮೊಬ್ಬರನ್ನು ಬಾಕಿ ಮಾಡ್ತೀವಿ ಅಂತ ಬೇರೆ ಬೇರೆ ರೀತಿಯ ಬೆದರಿಕೆಗಳು, ಆಮಿಷಗಳನ್ನು ಒಡ್ತಾ ಇದ್ದಾರೆ. ಅದರಿಂದಾಗಿ ಕಳೆದ 1 ವರ್ಷದ ನಾವು ನಿರೀಕ್ಷೆಗಳು ಕೂಡ ಹುಸಿಯಾಗಿರೋದ್ರಿಂದ ಇವತ್ತು ನಮ್ಮ ಹೋರಾಟ ಸಮಿತಿಯಿಂದ ನಾವು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದೀವಿ. MLA ಗೊತ್ತಿಲ್ಲದೇನು, ಇದೇ ಗ್ರಾಮದ ಏನು ಅಮ್ಲಮಗರು ಬೆಲ್ಮ ಗ್ರಾಮದ ಪಕ್ಕದಲ್ಲೇ ಮೊನ್ನೆ ನರಿಂಗಾನ ಕಂಬಳ ನಡೆದದಲ್ವ, ಪಕ್ಕದ ಗ್ರಾಮ ಗೊತ್ತಿಲ್ಲದೇನು. ಅವರು ಅಲ್ಲಿಯ ಸ್ಥಳೀಯ ಶಾಸಕ ಖಾದರ್ ಅವರು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡ್ತಾರೆ, ವಿವಿಧ ಕಾರ್ಯಕ್ರಮದಲ್ಲಿ ಭೇಟಿ ಕೊಡ್ತಾರೆ. ಯಾವ ಗ್ರಾಮಕ್ಕೆ ಹೋದರೂ ಕೂಡ ಅವರು ಅಭಿವೃದ್ಧಿ ಮಾಡಿದಾರಂತೆ ಫ್ಲೆಕ್ಸ್ಗಳಿದೆ. ಅದರಿಂದಾಗಿ ಅವರಿಗೆ ಸಮಸ್ಯೆ ಗೊತ್ತಿಲ್ಲದೇನು. ಅದು ಅಲ್ಲದೆ ಅಮ್ಲಮಗರು ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಇರೋದು ಕಾಂಗ್ರೆಸ್ನವರು. ಅವರಿಗೆ ಭಾಳಷ್ಟು ದೂರುಗಳು ಬಂದಿದೆ. ಈ ಮಣ್ಣು ಸಾಗಾಟ, ಕಾಲು ಸಂಕ ಮುರಿತ, ಅದನ್ನೆಲ್ಲ ರಸ್ತೆಗಳನ್ನೆಲ್ಲ ಪಂಚಾಯತ್ ರಸ್ತೆ ನಾಶ ಮಾಡಿದ್ರ ಬಗ್ಗೆ ಪಂಚಾಯತ್ಗಳು ದೂರ ಬಂದಿದೆ. ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಚರ್ಚೆ ಆಗಿದೆ. ಅವರು ಕೂಡ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟಿದ್ರೂ ಶಾಸಕರು ಒಂದು ಶಬ್ದ ಮಾತಾಡ್ತಾ ಇಲ್ಲ. ಇದು ನಮಗೆ ಆತಂಕ ಇರೋದು. ಶಾಸಕರು ಯಾರ ಪರವಾಗಿರೋದು? ಮುಂದಿನ ಹೋರಾಟ ಅಂದರೆ ಇವತ್ತು ನಾವು ಇದನ್ನು ಧರಣಿಯನ್ನು ಮಾಡಿದ್ದೀವಿ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಬಂದಿದ್ದಾರೆ. ನಾವು ಇವತ್ತು ಇದನ್ನು ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಮನವಿಯನ್ನು ಕೊಡ್ತೀವಿ. ಸಂಬಂಧಪಟ್ಟವ್ರನ್ನ ಕರೆದು ಈ ಕುರಿತು ಒಂದು ಮೀಟಿಂಗನ್ನು ಮಾಡಬೇಕು ಅಂತ ಅವ್ರ ಹತ್ರ ಆಗ್ರಹಿಸ್ತೀವಿ. ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥ ಪ್ರಯತ್ನ ಆಗದಿದ್ದರೆ ನಾವು ಅದೇ ಯಾವ ಭೂಮಿಯನ್ನು ಇವರು ಇವತ್ತು ಅತ್ಯಂತ ಕಡಿಮೆಗೆ ಬೆದರಿಕೆ ತಂತ್ರಗಳನ್ನು ಹಾಕ್ಕೊಂಡು ಅತಿಕ್ರಮಣ ಮಾಡ್ತಾ ಇದ್ದಾರೋ, ಖರೀದಿ ಮಾಡ್ತಾರೋ, ಆ ಭೂಮಿಗೆ ಮೆರವಣಿಗೆಯನ್ನು ಮಾಡ್ತೀವಿ ಮತ್ತು ಅವರ ಕೆಲಸಗಳನ್ನ ತಡೆಯುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಾವು ದೊಡ್ಡ ರೀತಿಯಲ್ಲಿ ನಾವು ಅಮ್ಲಮಗರು ಚಲೋ ಕಾರ್ಯಕ್ರಮವನ್ನು ಕೂಡ ಹಾಕುವಂಥ ಪ್ರಯತ್ನದಲ್ಲಿ ಇದ್ದೇವೆ. ನಾವು ಹೋರಾಟವನ್ನು ತೀವ್ರಗೊಳಿಸಿ ಹೋರಾಟ ಮಾಡದಿದ್ದರೆ ನಮಗೆ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ.